ಓಕೆ, ಫೈನಲಿ ಯಶವಂತಪುರಕ್ಕೆ ರೀಚ್ ಆದೆ. ಅದೇ ಎಂಟ್ರೆನ್ಸ್ ಟೋಲ್ ತಗೊಂಡು ಇಲ್ಲೋಗಿ ಪಾರ್ಕ್ ಮಾಡ್ತಾರೆ. 112 ಅಡಿ ಇರುವ ಶಿವನ ಪ್ರತಿಮೆ. ಇದು ಮಲ್ನಾಡ್ ಗಿಡ್ಡ. ಇದು ಪಶ್ಚಿಮ ಘಟ್ಟದಲ್ಲಿ ಬರುವಂತ ತಳಿ. ಇದು ಹೆಲ್ಪ್ ಮಾಡಿರಲಿಲ್ಲ ಅಂದ್ರೆ ಈ ವಿಡಿಯೋ ಕಂಟಿನ್ಯೂ ಆಗ್ತಿತ್ತು ಅಂತ ನನಗೂ ಗೊತ್ತಿರಲಿಲ್ಲ. ಓಕೆ ಫ್ರೆಂಡ್ಸ್, ಈಗ ಲೇಸರ್ ಶೋ ಮುಗೀತು. ಲೇಟ್ ಏನ್ ಮಾಡ್ಲಿ, 8 ಗಂಟೆಗಿದೆ, ಲಾಸ್ಟ್ ಬಸ್ ಆದ್ರಿಂದ. ಸೊ ಇದರಲ್ಲಿ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ನೀವು ನೋಡ್ತಾ ಇರ್ಬೋದು, ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನಿಂದ ನಿಮಗೆ ಆದಿಯೋಗಿ ದೇವಸ್ಥಾನಕ್ಕೆ ಯಾವ ತರ ಹೋಗೋದು ಆ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನಾನು ಬಸ್ ರೂಟು ಮತ್ತೆ ಟ್ರೈನ್ ರೂಟಲ್ಲೂ 2 ರೂಟಲ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್. ನೋಡ್ತಾ ಇದ್ದಾರಲ್ಲ, ಇದೇ ಬಸ್ ಸ್ಟಾಪು, BMTC ಬಸ್ ಸ್ಟಾಪು. ಇಲ್ಲಿಂದ ಇದೇ ರೀತಿ KSRTC ಬಸ್ ಸ್ಟಾಪು ಚಿಕ್ಕಬಳ್ಳಾಪುರಕ್ಕೆ ಟರ್ಮಿನಲ್ 2ಗೆ ಹೋಗ್ಬೇಕು. ನೀವು ನೋಡ್ತಾ ಇರ್ಬೋದು, ಟರ್ಮಿನಲ್ 2ಗೆ ಎಂಟರ್ ಆದಾಗ 1ನೇ ಪ್ಲಾಟ್ಫಾರ್ಮಲ್ಲಿ ಚಿಕ್ಕಬಳ್ಳಾಪುರ ಬಸ್ ನಿಂತಿರುತ್ತೆ. ಮೆಜೆಸ್ಟಿಕ್ ಇಂದ ಚಿಕ್ಕಬಳ್ಳಾಪುರಕ್ಕೆ 70 ರೂಪೀಸ್ ಚಾರ್ಜ್ ಮಾಡ್ತಾರೆ ಬಸ್ಸಲ್ಲಿ. ಅದೇ ನೀವು ಟ್ರೈನಲ್ಲಿ ಹೋದ್ರೆ ಯಶವಂತಪುರದಿಂದ ಚಿಕ್ಕಬಳ್ಳಾಪುರಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಲ್ಲರೂ ಮೆಜೆಸ್ಟಿಕ್ ಇಂದ ಚಿಕ್ಕಬಳ್ಳಾಪುರಲ್ಲಿ ಬಸ್ಸಲ್ಲೇ ಹೋಗೋದು. ಸೊ ನಾನು ನಿಮಗೆ ಟ್ರೈನಲ್ಲಿ ಹೋಗಿ ನೀವು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಮೆಜೆಸ್ಟಿಕ್ ಇಂದ ಯಶವಂತಪುರಕ್ಕೆ ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪ್ಲಾಟ್ಫಾರ್ಮ್ ನಂಬರ್ 3 ಯಶವಂತಪುರ ರೂಟು ಟುವರ್ಡ್ಸ್ ನಾಗಸಂದ್ರ ಇಲ್ಲ. ನಾವು ಪ್ಲಾಟ್ಫಾರ್ಮ್ ನಂಬರ್ 3ಗೆ ಹೋಗ್ಬೇಕು. ಯಶವಂತಪುರ ಸ್ಟಾಪ್ ಇದೆ. ಯಶವಂತಪುರಕ್ಕೆ ರೀಚ್ ಆದೆ. ನೋಡ್ತಾ ಇರ್ಬೋದು, ಈಗ ನೀವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಯಶವಂತಪುರ ಮೆಟ್ರೋ ಸ್ಟೇಷನ್ ಇಂದ 20 ರೂಪೀಸ್ ಇದೆ. ನೀವು KSR ಬೆಂಗಳೂರಿಂದ 25 ರೂಪೀಸ್ ಆಗುತ್ತೆ. ನಾವು ನಿಮ್ದು ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಹೋಗಬೇಕು. ಚಿಕ್ಕಬಳ್ಳಾಪುರ ಹೋಗೋ ಟ್ರೈನು. ಓಕೆ ಸ್ನೇಹಿತರೆ, ನಾನೀಗ ಟ್ರೈನಲ್ಲಿ ಇದ್ದೀನಿ. ಈಗ ಯಶವಂತಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಟ್ರೈನಲ್ಲಿ ಸಿಕ್ಕಿದ ನಮ್ಮ ಫ್ರೆಂಡ್ಸು, ನೀವು ಪರಿಚಯ ಮಾಡ್ಕೊಡ್ತೀನಿ. ನಿಮ್ಮ ಹೆಸರೇನು? ಮುತ್ಯಪ್ಪ ಬೆಳಗಾವ. ನಿಮ್ಮ ಹೆಸರು ಬ್ರೋ? ನಮ್ಮ ಹೆಸರು ಇವರೇ ನಮ್ಮ ಜೊತೆಗೆಲ್ಲ ಬರ್ತಾ ಇರೋದು. ಇವರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ. ನಿಮ್ಮ ಹೆಸರು ಬ್ರೋ? ಬಸವರಾಜ್. ಓಕೆ, ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. KSR ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ 70 ಕಿಲೋಮೀಟರ್ ಆಗುತ್ತೆ. ಸೊ 2 ಅವರ್ಸ್ ಜರ್ನಿ ಆಗಿರುತ್ತೆ. ಬೆಳಿಗ್ಗೆ ಮಾತ್ರ ಟ್ರೈನ್ ಸಿಗುತ್ತೆ, ಅದಾದ್ಮೇಲೆ ಟ್ರೈನ್ ಯಾವುದು ಸಿಗಲ್ಲ. ಅದೇ ಯಶವಂತಪುರದಲ್ಲಿ 10 o'clock ಇಂದ 10 o'clock ಒಂದೇ ಒಂದು ಟ್ರೈನ್ ಇರೋದು. ಬಟ್ ಬೆಂಗಳೂರು ಕಂಟೋನ್ಮೆಂಟ್ ಅಲ್ಲಿ 3 ಟ್ರೈನ್ ಸಿಗ್ತದೆ. 3 ಟ್ರೈನ್ ಯಾವ್ದಾದ್ರು ಅಂದ್ರೆ, ಒಂದು 4 ಗಂಟೆಗಿದೆ, ಒಂದು 11 o'clock ಒಂದಿದೆ, ಇನ್ನೊಂದು 5 ಗಂಟೆಗಿದೆ, ಬೆಳಗ್ಗೆ 5 ಗಂಟೆಗೆ. ಮತ್ತೆ ಭಾನುವಾರದಂತೂ ಯಾವ ರೈಲು ಅವೈಲೇಬಲ್ ಇರಲ್ಲ. ನೀವು ಯಾವತ್ತಿದ್ರು ಸೋಮವಾರದಿಂದ ಶನಿವಾರವರೆಗೂ ಟ್ರೈನ್ ಅವೈಲೇಬಲ್ ಇರುತ್ತೆ. ನೀವು ಯಾವಾಗಾದ್ರೂ ಹೋಗ್ಬೋದು. ಓಕೆ, ಈಗ ಚಿಕ್ಕಬಳ್ಳಾಪುರಕ್ಕೆ ಇಳಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕಬಳ್ಳಾಪುರ. ಈ ಚಿಕ್ಕಬಳ್ಳಾಪುರದಿಂದ ಬಸ್ ಸ್ಟಾಪ್ಗೆ 700 ಮೀಟರ್ ಆಗುತ್ತೆ. ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಆಟೋದಲ್ಲಾದ್ರೆ ಶೇರಿಂಗ್ ಆಟೋ 50 ರೂಪೀಸ್ ಒಬ್ರಿಗೆ. ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಅಲ್ಲಿ ಇದೀವಿ. TC ಅವ್ರು ಹೇಳಿದ್ರು ಇಲ್ಲಿ ಬಸ್ ಬರುತ್ತೆ ಅಂತ. ಇಲ್ಲಿ ಕಾಯ್ತಾ ಇದೀವಿ. ಇವರು ನಮ್ ಜೊತೆ ಬಂದರು. ನಾವು ಟ್ರೈನಲ್ಲಿ ಮೀಟ್ ಆಗಿದ್ದು. ನೀವೀಗ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನಿಮಗೆ. ಕಂಡಕ್ಟರ್ ಟಿಕೆಟ್ ಕೊಟ್ಟರು. ಒಬ್ಬರಿಗೆ 30 ರೂಪಾಯಿ. ಇಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ. ಸೊ 4 ಜನದಿಂದ 120 ರೂಪಾಯಿ ಆಗಿದೆ. ಇವರು ನನ್ನ ಜೊತೆಗೆ ಬರ್ತಾ ಇದ್ದಾರೆ. ನೋಡಿ, ನೀವು ಕಾಣಿಸ್ತಿದೆಯಲ್ಲ, ಅದೇ ಎಂಟ್ರೆನ್ಸ್ ದೇವಸ್ಥಾನಕ್ಕೆ. ಆಲ್ರೆಡಿ ಬಸ್ ಆಟೋ ಹೋಗ್ತಾ ಇದೆ. ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಓಕೆ ಸ್ನೇಹಿತರೆ, ಫೈನಲಿ ಆದಿಯೋಗಿ ಶಿವನ ಪ್ರತಿಮೆ ಹತ್ರ ಬಂದೆ. ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತ ಬೆಟ್ಟಗಳ ನಡುವೆ ಈಗ ಕಾಣಿಸ್ತಿದೆ ನೋಡಿ ಶಿವನ ಪ್ರತಿಮೆ. ಇದು 112 ಅಡಿ ಎತ್ತರ ಇರುವ ಪ್ರತಿಮೆ. ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಇಲ್ಲಿ ಟೋಲ್ ತಗೊಂಡು ಇಲ್ಲೋಗಿ ಪಾರ್ಕ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಇದು ಪಾರ್ಕಿಂಗ್ ಪ್ಲೇಸು. ಅದೇ ಈ ಬಲಗಡೆಗೆ ಹೋದ್ರೆ ಇಲ್ಲಿ ಆಟೋ ಮತ್ತು ಬಸ್ಗಳು ನಿಂತಿರ್ತವೆ. ಟೋಲ್ ಫೀಸ್ ಎಷ್ಟು ಕಲೆಕ್ಟ್ ಮಾಡ್ತಾರೆ ಅಂದರೆ, ಬಸ್ಸು ಮತ್ತೆ ಕಾರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತೆ ಬೈಕಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿದ್ರ ಟೋಲ್ ಗೇಟು. ಇಲ್ಲಿಂದ ಎಡಗಡೆಗೆ ಹೋದ್ರೆ ಈ ನಾಗ ಮಂಟಪ ನಿಮಗೆ ಸಿಗುತ್ತೆ. ಈ ನಾನು ನಾಗ ಮಂಟಪ ಹೋಗ್ತಾ ಇದ್ದೀನಿ. ಇಲ್ಲಿ ಊಟದ ವ್ಯವಸ್ಥೆ ಮತ್ತೆ ಹೋಟೆಲ್ ಫೆಸಿಲಿಟಿ ಎಲ್ಲ ಇದೆ. ಇಲ್ಲಿ ಉಳ್ಕೊಳಕ್ಕಾಗಲ್ಲ. ರಾತ್ರಿ 7:20ಕ್ಕೆ ಲೇಸರ್ ಶೋ ಸ್ಟಾರ್ಟ್ ಆಗ್ತೈತೆ.
ವೆಹಿಕಲ್ಸ್ನೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. 2 ವೀಲರ್ಸ್ ಅಂಡ್ 4 ವೀಲರ್ಸ್ ಆಲ್ಸೋ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೀವು ಶೂಗಳನ್ನ ಅಥವಾ ಚಪ್ಪಲಿಗಳನ್ನ ಕೊಟ್ಟು ಆ ಕವರಿಗೆ ಕೊಡ್ತಾರೆ. ಆ ಕವರ್ ತುಂಬಿ ಆ ನಂಬರ್ ಬರ್ದಿರ್ತಾರೆ. ಆ ನಂಬರ್ನ ಬುಟ್ಟಿ ಒಳಗೆ ಹಾಕಿರ್ತಾರೆ ನೋಡಿ. ಈ ಚಪ್ಪಲಿಗಳನ್ನ ನೀವು ಆದಿಯೋಗಿ ಶಿವ ದೇವಸ್ಥಾನ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ನಾಗಮಂಟಪ. ಇಲ್ಲಿ ತ್ರಿಶೂಲನ ಕಟ್ತಾ ಇದ್ದಾರೆ. ಬನ್ನಿ ನಾಗಮಂಟಪದ ಒಳಕ್ಕೆ ಹೋಗೋಣ. ಬಟ್ ಏನಂದ್ರೆ ಇಲ್ಲಿ ಕ್ಯಾಮ್ರಾನ ಅಲೋ ಮಾಡಲ್ಲಂತೆ ನಾಗಮಂಟಪದ ಒಳಕ್ಕೆ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ತೋರ್ಸೋಕೆ ಟ್ರೈ ಮಾಡ್ತೀನಿ. ನಾಗಮಂಟಪದಲ್ಲಿ ನಾಗದೇವರು ನೀವು ನೋಡ್ತಾ ಇರ್ಬೋದು. ಇದು ಕ್ಷೇತ್ರಪಾಲನಾಗಿ ನಿರ್ವಹಿಸುತ್ತಂತೆ. ಅದಕ್ಕೋಸ್ಕರ ಈ ನಾಗಮಂಟಪದಲ್ಲಿ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀನಿ ನಾಗಮಂಟಪಕ್ಕೆ. ಒಳಗೆ ಹೋಗ್ತಿದ್ದಂತೆ ನಾಗ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀನಿ. ನಾಗ ದೇವಸ್ಥಾನ ಕೈ ಮುಗಿದು ಸುತ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾಗ ದೇವಸ್ಥಾನ. ನಾಗಮಂಟಪದ ನಾಗದೇವನ ದರ್ಶನ ಆದ ಮೇಲೆ ಅದರ ಎದುರೇ ಇರುವುದೇ 112 ಅಡಿ ಇರುವ ಆದಿಯೋಗಿ ಶಿವನ ಪ್ರತಿಮೆ. ನೋಡಿದ್ರಲ್ಲ ಸ್ನೇಹಿತರೆ, 112 ಅಡಿ ಇರುವ ಶಿವನ ಪ್ರತಿಮೆ ಜನವರಿ 15, 2023 ಮುಖ್ಯಮಂತ್ರಿ ಅವರು ಉದ್ಘಾಟನೆ ಮಾಡ್ತಾರೆ. ಮತ್ತೆ ಈ ಪ್ರತಿಮೆನ ಈಶಾ ಫೌಂಡೇಶನ್ ಅವರ ಸದ್ಗುರು ಅವರು ಸ್ಥಾಪಿಸುತ್ತಾರೆ. ಅದರ ಜೊತೆ ಈ ಶಿವನ ದೇವಾಲಯ 100 ಎಕರೆಯಲ್ಲಿ ಆವರಿಸಿಕೊಂಡಿದೆ. ನೀವು ಸುತ್ತಮುತ್ತ ನೋಡ್ತಾ ಇರ್ಬೋದು. ಸುತ್ತಮುತ್ತ ಬೆಟ್ಟ ಗುಡ್ಡಗಳು. ಬನ್ನಿ ಶಿವನ ಪ್ರತಿಮೆ ಹತ್ತಿರ ಹೋಗಿ ನಿಮಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಶಿವನ ಪ್ರತಿಮೆ ಎದುರೇ ಶಿವನ ದೇವಸ್ಥಾನ ಇದೆ. ನೀವು ನೋಡ್ತಾ ಇರ್ಬೋದು. ಶಿವನ ಲಿಂಗ ಇದೆ. ಶಿವನ ಲಿಂಗನ ಎದುರೇ ಬಸವನ ವಿಗ್ರಹ ಇದೆ. ಶಿವ ಎಲ್ಲಿರ್ತಾನೋ ಬಸವನ ವಿಗ್ರಹವು ಅಲ್ಲೇ ಇರುತ್ತೆ. ಶಿವ ಮತ್ತು ನಂದಿ ದೇವರ ದರ್ಶನ ಆದಮೇಲೆ ಶಿವನ ಪ್ರತಿಮೆ ಹತ್ರ ಹೋಗೋಣ. ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಾಗಮಂಟಪ. ಶಿವನ ಪ್ರತಿಮೆ ಇರೋದು ಇದು ಬಸವ. ಅದರ ಎದುರೇ ಇರೋದೇ ಶಿವನ ದೇವಸ್ಥಾನ ಇದೆ. ಅದರ ಎದುರೇ ಇರುವುದೇ 112 ಅಡಿ ಇರುವ ಶಿವನ ಪ್ರತಿಮೆ. ನೋಡಿ, ಶಿವನ ಪ್ರತಿಮೆ 112 ಅಡಿ ಇಷ್ಟು ದೈತ್ಯಾಕಾರದಲ್ಲಿದೆ. ನಾವು ಈಗ ಶಿವನ ಪ್ರತಿಮೆ ಸುತ್ತ ಪ್ರದಕ್ಷಿಣೆ ಮಾಡೋಣ. ಈಗ ಸುತ್ತಮುತ್ತ ಏನ್ ಕಾಣಿಸುತ್ತೆ ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಶಿವನ ಪ್ರತಿಮೆ, ಇದು ಮೈಲ್ ಸ್ಟೀಲ್ ಇಂದ ಮಾಡಲ್ಪಟ್ಟಿದೆ. ನಡುವೆ ಇದರಲ್ಲಿ ಹಲವು ರೀತಿ ಅಂದ್ರೆ ಖಾಲಿ ಜಾಗ ಇದೆ. ಮೇಲೆ ಲೇಯರ್ ಮಾತ್ರ ಮೈಲ್ ಸ್ಟೀಲ್ ಇಂದ ಮಾಡಲ್ಪಟ್ಟಿದೆ. ನೀವು ನೋಡ್ತಾ ಇರ್ಬೋದು, ಸ್ಕ್ವೇರ್ ರೀತಿ ಕಾಣಿಸಿದೆ, ಅದೆಲ್ಲ ಮೈಲ್ ಸ್ಟೀಲ್. ಇದು 8 ತಿಂಗಳು ತಗೊಂಡಿದ್ದಾರಂತೆ ಇದನ್ನ ಪೂರ್ತಿಯಾಗಿ ಕಟ್ಟೋಕೆ. ನಾನು ಶಿವನ ಪ್ರತಿಮೆ ಹಿಂದೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಬೆಟ್ಟ ಗುಡ್ಡಗಳು. ನೋಡ್ತಾ ಇದ್ದೀರಲ್ಲ, ತ್ರಿಶೂಲದ ರೀತಿ ಕಾಂಪೌಂಡ್ ಇದೆ. ಈ ಶಿವನ ಪ್ರತಿಮೆ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಹೂವಿನ ಹಾರ, ಅದು ಹೂವಿಂದಲ್ಲ, ಅದು ಡ್ರೈ ಆಗಿದೆ ಅಂತ ಕಾಣಿಸುತ್ತೆ. ಅದಷ್ಟು ಹಾರದಲ್ಲಿ ಇರೋದೆಲ್ಲ ರುದ್ರಾಕ್ಷಿಗಳು. ನಾವು ಈಗ ಆಲ್ರೆಡಿ ಎಕ್ಸಿಟ್ ಹತ್ರ ಬಂದ್ವಿ. ಶನಿವಾರ ಮತ್ತು ಭಾನುವಾರ ಜಾಸ್ತಿ ಜನ ಹೆಚ್ಚಾಗಿ ಬರ್ತಾರೆ. ಅದು ಮೈನ್ಲಿ
ಬೆಂಗಳೂರಿಂದ ಜಾಸ್ತಿ ಜನ ಬರ್ತಾರೆ, ಮತ್ತೆ ಅಕ್ಕಪಕ್ಕದ ಊರಿನ ಜನಗಳೆಲ್ಲ ಬರ್ತಾರೆ. ನೋಡಿದೆಲ್ಲ ಸ್ನೇಹಿತರೆ, ಆದಿಯೋಗಿ ಶಿವನ ಪ್ರತಿಮೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್. ನಾನು ಲೇಸರ್ ಶೋವರೆಗೂ ವೆಯ್ಟ್ ಮಾಡ್ತೀನಿ. ಶಿವನ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಕೊಟ್ಟಿದ್ರು, ಎಳ್ಳುಂಡೆ. ಇದು ಎಳ್ಳಿಂದ ಮಾಡಿರ್ತಾರೆ. ಸರಿ, ನೋಡ್ತಾ ಇರ್ಬೋದು, ಇದು ಎಳ್ಳಿಂದ ಮಾಡಿರ್ತಾರೆ. ಈ ಒಂದು ಉಂಡೆಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೆಲ್ಲ ಮತ್ತು ಎಳ್ಳಿಂದ ಮಾಡಿರುವಂತ ಪ್ರಸಾದ ಇದು, ಚೆನ್ನಾಗಿದೆ. ನೋಡಿ, ಇಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲಸ ಮಾಡಿ ಫುಲ್ ಸ್ಟ್ರೆಸ್ ಆಗಿದ್ರೆ ಇಲ್ಲಿ ಬಂದು ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು. ದೇವಸ್ಥಾನ ನೋಡ್ದಂಗುತ್ತೆ, ಸುತ್ತಮುತ್ತ ಪರಿಸರ ನೋಡ್ದಂಗುತ್ತೆ, ಮತ್ತೆ ದೈವ ಭಕ್ತಿ ಅನ್ನೋದು ಹೆಚ್ಚುತ್ತೆ. ನೀವು ಇಲ್ಲಿ ಬಂದು ಪ್ರಶಾಂತವಾಗಿ ದೇವಸ್ಥಾನನ ದರ್ಶನ ಮಾಡಿ ಆರಾಮಾಗಿ ನೀವು ಬಂದು ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ, ಶಿವನ ಪ್ರತಿಮೆಯಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಾಗಮಂಟಪದಲ್ಲಿ ಕೊಟ್ಟಿದ್ದ ಚಪ್ಪಲಿನ ಇಲ್ಲಿ ನೀವು ಕಲೆಕ್ಟ್ ಮಾಡ್ಬೋದು. ಮತ್ತೆ ನೀವು ಇಲ್ಲಿ ಮುಂದೆ ಕಾಣಿಸ್ತಿಲ್ಲ, 2 ಹೋಟೆಲ್ಗಳಿದೆ ನೋಡಿ. ಈಗ ಕಾಣಿಸ್ತಿಲ್ಲ, ಇವೆರಡು ಹೋಟೆಲ್ಗಳು. ಈ ಹೋಟೆಲಲ್ಲಿ ನೀವು ಬೆಳಗಿನ ಉಪಹಾರ ಮತ್ತೆ ಮಧ್ಯಾಹ್ನದ ಲಂಚ್ ಕೂಡ ಮಾಡ್ಬೋದು. ಏನಂದ್ರೆ, ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ಹಸುಗಳು, ನೀವು ಹಸುಗಳಿಗೆ ಫೀಡ್ ಮಾಡ್ಬೋದು. ನೀವು ಇಲ್ಲಿ ದುಡ್ಡು ಕೊಟ್ಟು ಫುಡ್ ತಗೋಬೇಕಾಗತ್ತೆ. ಬನ್ನಿ, ನೀವು ತೋರಿಸ್ತೀನಿ, ನೀವು ನೋಡ್ಬೋದು. ಇದೇ ಹಸುಗಳು ಕೂಡ ಬಾಸ್ಕೆಟು, ನೀವು ಇಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಒಂದು ಬಾಸ್ಕೆಟ್ಗೆ 50 ರೂಪಾಯಿ. ಹಲೋ ಸರ್, ಕೆನಗೆ ಒಂದು ಬಾಸ್ಕೆಟ್? ಹಾಂ ನೋಡಿದ್ರ ಸ್ನೇಹಿತರೆ, ನಾನು ಬಾಸ್ಕೆಟ್ನ ಪರ್ಚೇಸ್ ಮಾಡಿದ್ದೀನಿ. ನಾನೀಗ ಹಸುಗೆ ತಿನ್ನಿಸ್ತಾ ಇದ್ದೀನಿ. ಇದು ಮಲ್ನಾಡ್ ಗಿಡ್ಡ, ಇದು ಪಶ್ಚಿಮ ಘಟ್ಟದಲ್ಲಿ ಬರುವಂತ ತಳಿ. ಇದು 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 ಕಾಂಗ್ರೇಜ್ ಅಂತ, ಇದು ಗುಜರಾತಿನ ತಳಿ. ಇದು ಬರ್ಗೂರ್ ಅಂತ, ಇದು ತಮಿಳ್ನಾಡಿನ ತಳಿ. ఎట్లా అంటారా? ಓಕೆ, ಇದೊಂದು ಗ್ಲಾಸಸ್. ಇದು ಒಂಗೋಲ್ ಅಂತ, ಆಂಧ್ರ ಪ್ರದೇಶ ತಳಿ. ಇದು ಓಕೆ 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 ನೀವು ನೋಡ್ತಾ ಇರ್ಬೋದು, ಸಂಜೆ ಎಷ್ಟು ಜನ ಇದ್ದಾರೆ. ಲೇಸರ್ ಶೋಗೋಸ್ಕರ ಇವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು, ಲೇಸರ್ ಶೋಗೆ. ಲೇಸರ್ ಶೋ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈಗ 5 ಗಂಟೆ ಆಗಿದೆ. ಸೊ ನಾನು 2 ಗಂಟೆಯಿಂದ ವೆಯ್ಟ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಈ ಹೋಟೆಲ್ಲು. ನಾನಿವತ್ತು ಲೇಸರ್ ಶೋ ಶೂಟ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ, ಬಟ್ ಚಾರ್ಜ್ ಇರಲಿಲ್ಲ, ಬರೀ 10% ಚಾರ್ಜ್ ಇತ್ತು. ನಾನು ಆ ಹೋಟೆಲ್ ಕ್ಯಾಶಿಯರ್ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ಚಾರ್ಜ್ ಹಾಕಿದ್ದೀನಿ. ಅವ್ರು ಪರ್ಮಿಷನ್ ಕೊಟ್ಟರು. ಆ ಪರ್ಮಿಷನಿಂದ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇರೋದು. ಅವ್ರು ಇಲ್ಲ ಅಂದರೆ, ಅವರು ಹೆಲ್ಪ್ ಮಾಡಿರಲಿಲ್ಲ ಅಂದರೆ ಈ ವಿಡಿಯೋ ಕಂಟಿನ್ಯೂ ಆಗ್ತಿತ್ತು ಹಂಗೆ ನನಗೂ ಗೊತ್ತಿರಲಿಲ್ಲ. ಈ ಹೋಟೆಲ್ ನೇಮ್ ಹೆಸರು ಮಲ್ಲಿಗೆ ಮಾತು ಅಂತ ಹೋಟೆಲ್ ನೇಮು. ಕ್ಯಾಶಿಯರ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಯ್ತದೆ ಅಂತ ಲೇಸರ್ ಶೋಗೆ. 7 ಗಂಟೆಗೆ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ, ಬಟ್ ಆಕ್ಚುಲ್ ಲೇಸರ್ ಶೋ ಸ್ಟಾರ್ಟ್ ಆಗೋದು 7:20ಕ್ಕೆ ಸ್ಟಾರ್ಟ್ ಆಗೋದು. ನೋಡಿ ನೋಡಿ, ಇಲ್ಲಿ ವಿಗ್ರಹ ಇಲ್ಲಿದೆ.
magnificent state of yoga, many mysteries of the created and the uncreated cascaded upon his unbridled wild hair. ಓಕೆ ಫ್ರೆಂಡ್ಸ್, ಈಗ ಲೇಸರ್ ಶೋ ಮುಗೀತು. ಲೇಸರ್ ಶೋ ಎಕ್ಸಾಕ್ಟ್ ಇದ್ದಿದ್ದು 20 ನಿಮಿಷ, 7:20 7:40ವರೆಗೂ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಲೇಸರ್ ಶೋ ನೋಡ್ತಾ ಇರೋದು. ಸೊ ಈಗ ಲೇಸರ್ ಶೋ ಮುಗಿದಿದೆ, 7:40 ಆಗಿದೆ. ಈಗ ನಮ್ಮ ಬಸ್ ಅವೈಲಬಿಲಿಟಿ ಇರುತ್ತೆ ಇಲ್ಲ ಅನ್ನೋದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಲೇಸರ್ ಶೋ ಮುಗಿದ್ರಿಂದ ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಿ ಆಟೋದವರೆಲ್ಲ ಚಿಕ್ಕಬಳ್ಳಾಪುರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ 10 ಕಿಲೋಮೀಟರ್ ಆಗುತ್ತೆ. ಆಟೋದವರು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡ್ತಾ ಇರ್ಬೋದು, ಇಲ್ಲಿ 2 ಪ್ರೈವೇಟ್ ಬಸ್ಗಳಿದಾವೆ. ಇವು ಡೈರೆಕ್ಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇರೋವು. 8 ಗಂಟೆಗೆ 2 ಬಸ್ಗಳು ಬಿಡ್ತವೆ. ನೀವು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ಬೋದು. ಅಲ್ಲಿ KSRTC ಬಸ್ ಸಿಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ 71 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನೀಗ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ಇದು ಪ್ರೈವೇಟ್ ಬಸ್ ನೋಡ್ತಾ ಇರ್ಬೋದು. ಇಲ್ಲಿಂದ ಅಂದ್ರೆ ಆದಿಯೋಗಿ ಶಿವಪ್ರತಿಮೆಯಿಂದ ಮೆಜೆಸ್ಟಿಕ್ಗೆ 150 ರೂಪಾಯಿ ಚಾರ್ಜ್ ತಗೊಂಡಿದೆ. ಪ್ರೈವೇಟ್ ಬಸ್ ಟಿಕೆಟ್ ಕೊಟ್ಟಿದ್ದಾರೆ 150 ರೂಪಾಯಿ. ಅದೇ ನೀವು ಗೌರ್ಮೆಂಟ್ ಬಸ್ಸಲ್ಲಿ ಹೋದ್ರೆ 100 ರೂಪಾಯಿ ಆಗುತ್ತೆ. ಬಟ್ ಏನ್ ಮಾಡ್ಲಿ, 8 ಗಂಟೆಗೆ ಲಾಸ್ಟ್ ಬಸ್ ಆದ್ರಿಂದ ಸೊ ಇದರಲ್ಲೇ ಹೋಗ್ತಾ ಇದ್ದೀನಿ 150 ರೂಪಾಯಿ ಕೊಟ್ಟು. ಲೇಸರ್ ಶೋ ಆದ್ಮೇಲೆ ಬಸ್ ಅವೈಲಬಿಲಿಟಿ 8 ಗಂಟೆವರೆಗೂ ಇರುತ್ತೆ. ಅದಾದ್ಮೇಲೆ ಯಾವ ಬಸ್ಸು ಇರಲ್ಲ. ಇವನ್ ಆದಿಯೋಗಿ ಶಿವ ಟೆಂಪಲ್ ಆಲ್ಸೋ ಕ್ಲೋಸ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಫೈನಲಿ ಮೆಜೆಸ್ಟಿಕ್ ಆಲ್ರೆಡಿ ರೀಚ್ ಆಗಿದ್ದೀನಿ. ಆದಿಯೋಗಿ ಶಿವನ ಪ್ರತಿಮೆಯಿಂದ ಮೆಜೆಸ್ಟಿಕ್ಕಿಗೆ 2 ಗಂಟೆ ಜರ್ನಿ ಆಗುತ್ತೆ. ಮತ್ತು ನಾನು ಹೇಳಿದ್ನಲ್ಲ, ಪ್ರೈವೇಟ್ ಬಸ್ ಅವರು 150 ರೂಪೀಸ್ ಚಾರ್ಜ್ ಮಾಡಿದರು. ಬಟ್ ಗೌರ್ಮೆಂಟ್ ಬಸ್ ಆದರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ನಾನು ಪ್ರೈವೇಟ್ ಬಸ್ ಕಂಡಕ್ಟರ್ನ ಅವ್ರು ಕೇಳಿದೆ. ಅವ್ರು ಏನಂತ ಹೇಳಿದ್ರು ಅಂದರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಬರ್ತಾರಂತೆ. ಮಿಕ್ಕಿದ ಟೈಮಲ್ಲಿ ನೀವು 8 ಗಂಟೆ ರಾತ್ರಿ 8 ಗಂಟೆ ಮೇಲೆ ಆಟೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆದಿಯೋಗಿ ಶಿವನ ಪ್ರತಿಮೆಯಿಂದ ಚಿಕ್ಕಬಳ್ಳಾಪುರಕ್ಕೆ. ಅಲ್ಲಿಂದ ನಿಮಗೆ ಗೌರ್ಮೆಂಟ್ ಬಸ್ಗಳು ಬೆಂಗಳೂರುಗಳು ಸಿಗ್ತವೆ. ಸೊ ಇಷ್ಟ ಆಗಿತ್ತು ಈ ಪೂರ್ತಿ ವಿಡಿಯೋದಲ್ಲಿ. ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನೀವು ಪ್ರೋತ್ಸಾಹ ಮಾಡೋದ್ರಿಂದನೇ ನನ್ನ ಚಾನಲ್ಲು ಬೆಳೀತಾ ಹೋಗುತ್ತೆ. ಪ್ಲೀಸ್ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಧನ್ಯವಾದ.